ನಮಸ್ಕಾರ. ದಸರಾ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಜಂಬೂ ಸವಾರಿ ಆನೆಗಳು. ಅವುಗಳಲ್ಲಿ ಒಂದು ಪ್ರಮುಖ ಆನೆ ಧನಂಜಯ. ನೋಡೋಕೆ ರಾಜ ಗಾಂಭೀರ್ಯ. ಆದರೆ ಈ ಭವ್ಯ ಆನೆಯೊಳಗೆ ಒಂದು ಕಾಡು ಹೃದಯ ಇನ್ನೂ ಬಡಿತಾ ಇದೆ. ಬನ್ನಿ, ಇವತ್ತು ನಾವು ಧನಂಜಯನ ಈ ವಿಚಿತ್ರ ಕಥೆಯನ್ನ ನೋಡೋಣ. ಪ್ರಶ್ನೆ ಇರೋದಿಷ್ಟೇ. ಇಷ್ಟೆಲ್ಲ ಹೆಸರು, ಗೌರವ ಎಲ್ಲವನ್ನೂ ಸಂಪಾದಿಸಿದ ಒಂದು ರಾಜ ಗಾಂಭೀರ್ಯದ ಆನೆ ಇದ್ದಕ್ಕಿದ್ದಂತೆ ಮೈಸೂರಿನ ಬೀದಿಗಳಲ್ಲಿ ಕಾಡಾನೆಯ ಥರ ಯಾಕೆ ಓಡಾಡಬೇಕು? ಏನಾಯ್ತು ಆ ದಿನ? ಬನ್ನಿ, ಈ ಘಟನೆಯ ಆಳಕ್ಕೆ ಇಳಿದು ನೋಡೋಣ. ಈ ಕತೆ ಶುರುವಾಗೋದು 2024 ಸೆಪ್ಟೆಂಬರ್ ತಿಂಗಳಲ್ಲಿ. ಜಾಗ ಮೈಸೂರು ಅರಮನೆ. ಎಲ್ಲವೂ ಶಾಂತವಾಗಿ ದಸರಾ ತಯಾರಿ ನಡೀತಿತ್ತು. ಆದರೆ ಇದ್ದಕ್ಕಿದ್ದಂತೆ ಅಕ್ಷರಶಃ ಕ್ಷಣಾರ್ಧದಲ್ಲಿ ಅಲ್ಲಿನ ವಾತಾವರಣವೇ ಬದಲಾಗಿ ಹೋಯಿತು. ಅಲ್ಲಿ ದಸರಾ ಹಬ್ಬದ ತಾಲೀಮ್ ನಡೀತಿತ್ತು. ಧನಂಜಯನನ್ನಂತೂ ಸುಂದರವಾಗಿ ಅಲಂಕಾರ ಮಾಡಿದ್ರು. ಆದರೆ ಏನಾಯ್ತು ಏನೋ, ಇದ್ದಕ್ಕಿದ್ದಂತೆ ಅದು ತನ್ನ ಜೊತೆಗಿದ್ದ ಇನ್ನೊಂದು ಆನೆ ಮೇಲೆ ದಾಳಿ ಮಾಡಿಬಿಡ್ತು. ಅಷ್ಟೇ ಅಲ್ಲ, ಅದನ್ನು ಅರಮನೆಯ ಗೇಟು, ಬ್ಯಾರಿಕೇಡ್ ಎಲ್ಲ ದಾಟಿ ನೇರವಾಗಿ ನಗರದ ಬೀದಿಗಳಿಗೆ ಅಟ್ಸ್ಕೊಂಡು ಹೋಯಿತು. ಆ ಕ್ಷಣದ ಗೊಂದಲ, ಭಯ ಹೇಗಿರಬೇಡ ಯೋಚನೆ ಮಾಡಿ.